RSS ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸಬೇಕು ಅಂದ್ರೆ, ಮಾಡಬೇಕು ಅಂದ್ರೆ ಇಲ್ಲೆಲ್ಲ ಇದೆ. ಇಲ್ಲಿ ಏನೇನಾಗಿದೆ ರಿಪೋರ್ಟ್ಗಳು ಇಷ್ಟೆಲ್ಲ ಬಂದ್ರು ಇದರಲ್ಲಿ ಯಾಕೆ ನೀವು ಅಪಾಯಿಂಟ್ ಮಾಡಿದ್ರಿ? ಅದೇ 2014-15 ಯಾವುದೋ ಒಂದು ಕಂಪ್ಲೇಂಟ್ ಬಂತು ಹೇಳಿ 362 ಜನದ ಅಪಾಯಿಂಟ್ಮೆಂಟ್ ನ ಸ್ಟಾಪ್ ಮಾಡಿದ್ರಲ್ಲ. ಇದನ್ನ ಯಾಕಪ್ಪ ಕೊಟ್ಟೆ? ಅಪಾಯಿಂಟ್ಮೆಂಟ್ ಆಗಿದ್ರೆ ನಿಮ್ಮ ಇಲಾಖೆನಲ್ಲಿ ತರಾತುರಿಲಿ ಕೊಟ್ಟಿದ್ದಾಕೆ? ಇಷ್ಟೆಲ್ಲ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಇಲ್ಲಿ ಇವೆಲ್ಲ 1 ವರ್ಷದ ಸಂಬಳ ತಗೋತಾವ್ರೆ. ನೀವು ಕೇಟ್ ನನಗೆ ಪವರ್ ಇದ್ದಿದ್ರೆ ಕೇಟಿ ಸ್ಕ್ರಾಪ್ ಅಲ್ಲಿ ಆ QPSC ಯಾತಕ್ಕೆ ನಡೀತಾ ಇದೆ ಅಲ್ಲಿ? ಏನು ಇವರ ಲೀಡರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನ್ ದಿನ ಹೊಡೆದಿದ್ದ ಲೆಚ್ಚರ್ಗಿರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಲಿ ನಿಮ್ಮ ಅಪಾಯಿಂಟ್ಮೆಂಟ್ಗಳು ಇವತ್ತು ನೀವು ನೇಮಕ ಮಾಡಬೇಕು. 18 ಜನ ಮೆಂಬರ್ಸ್ ಇವತ್ತು ಈ ಸರ್ಕಾರದಲ್ಲಿ ಮಾಡಿರೋದು KPSC ಮೆಂಬರ್ಗಳನ್ನ 18 ಜನ. ಯಾವ ಆಧಾರದ ಮೇಲೆ ಮಾಡಿದ್ರಿ ನಿಮ್ಮ ಸಚಿವ ಸಂಪುಟಗಳಲ್ಲಿ? ಇಷ್ಟೆಲ್ಲ ಮಾತಾಡೋದು ನಿಮ್ಮ ಸಚಿವ ಸಂಪುಟದಲ್ಲಿ ಇದು ನಡೀತಿರೋ ತಪ್ಪು ಅಂತ ನೀವು ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ಜ್ಞಾನೇಂದ್ರ ಕುಮಾರ್ ನಾನು ಗಮನಕ್ಕೆ ತಂದು ಹೇಳ್ಬಿಟ್ಟು ಹೋಗವನೆ ಬರ್ತಾನೆ 2 ದಿವಸಕ್ಕೆ. ನೀವೇ ಅಲ್ವ ಹೇಳಿಕೆ ಕೊಟ್ಟಿರೋರು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವಾ? ಎಲ್ಲವನ್ನಂತ ಗೊತ್ತಿಲ್ವಾ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ. ನೀವು ಬಂದ ಮೇಲೆ ಈಗ ಇದು ಈಗಾಗಲೇ ರಿಪೋರ್ಟ್ ಬಂದಿರತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಲ್ಲಿ ಇದು ಅಕ್ರಮ ಅಂತಕ್ಕಂಥದ್ದು ಗೊತ್ತಿದ್ದು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲಪ್ಪ. ನೀವು ಪರಿಶುದ್ಧವಾಗಿದ್ದೀರಾ? ಇದನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ಇದನ್ನ ಕೊಟ್ಟಿದ್ದೀರಿ? ಅಪಾಯಿಂಟ್ಮೆಂಟ್ ಹೆಂಗ್ ಕೊಟ್ರಿ? ಇಲ್ಲ ಇದರಲ್ಲಿ ಏನ್ ನಡೆದಿದೆ ತನಿಖೆ ಮಾಡಿ ಹೇಳ್ತೀರಾ? ಇದು ಈ ರಾಜ್ಯದಲ್ಲಿ ಎಲ್ಲ ಸಂಸ್ಥೆಗಳನ್ನ ಕೂಲುಗೆಡಿಸಿರೋದು. ಸಂಸ್ಥೆಗಳು ಕೂಲುಗೆಟ್ಟಿಲ್ಲ, ಕೂಲುಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನ ಯಾತಕ್ಕಾಗುತ್ತೆ?